ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರಿಗೆ ಶತ್ರುಫಲ. ಜಾತಕಗಳ ಪ್ರಕಾರ ಕಟಕ ರಾಶಿಯವರಿಗೆ ಸ್ನೇಹಿತರೇ ಮೊದಲ ಶತ್ರುಗಳಾಗಿರ್ತಾರೆ. ವಿಶ್ವಾಸ ಇಟ್ಟಂಥ ವ್ಯಕ್ತಿಗಳೇ ಮೋಸ ಮಾಡ್ತಾರೆ. ನಂಬಿಕಸ್ಥ ವ್ಯಕ್ತಿಗಳಿಂದನೇ ಕಟಕ ರಾಶಿಯವರು ಅಪಮಾನ ಅವಮಾನಕ್ಕೆ ಈಡಾಗ್ತಾರೆ. ಏನು ಕಾರಣ? ಸ್ನೇಹಿತರೇ ಶತ್ರುಗಳಾಗಲಿಕ್ಕೆ ಯಾವ ಗ್ರಹಗತಿಗಳ ಸ್ಥಾನಮಾನದಿಂದ ಇದಕ್ಕೆ ಕಾರಣವಾಗಿರ್ತದೆ ಮತ್ತು ಈ ಶತ್ರುಫಲವನ್ನು ಯಾವ ರೂಪದಲ್ಲಿ ಪರಿಹಾರ ಮಾಡ್ಕೋಬೋದು? ಕಟಕ ರಾಶಿಯವರು ಜಾತಕಗಳ ಪ್ರಕಾರ ಯಾವ ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕು? ಎಂತಹ ಸಂದಿಗ್ಧ ಪರಿಸ್ಥಿತಿಗಳನ್ನ ಸ್ನೇಹಿತರಿಂದ ಇವರು ನೋಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಕಟಕ ರಾಶಿಯವರಿಗೆ ಶತ್ರುಫಲ. ನೋಡಿ, ಜಾತಕಗಳ ಪ್ರಕಾರ ಕಟಕ ರಾಶಿಯವರ ಸ್ವಭಾವದಲ್ಲಿ ನೋಡಬೇಕಂದ್ರೆ ಬಹಳ ಸೂಕ್ಷ್ಮ ಮನಸ್ಥಿತಿಯ ವ್ಯಕ್ತಿಗಳು. ಇವರು ಬಹಳ ಸೆನ್ಸಿಟಿವ್ ಜನ ಅಂತ ಹೇಳ್ಬೋದು. ಮತ್ತು ಇವರಿಗಿರುವಂಥ ಒಂದು ಒಳ್ಳೆತನ ಬೇರೆಯವರ ಕಷ್ಟ ತೊಂದರೆಗಳಿಗೆ ಸ್ಪಂದಿಸುವಂಥ ಉದಾರವಾದಿ ವ್ಯಕ್ತಿಗಳಾಗಿರ್ತಾರೆ. ಯಾರಿಗಾದ್ರೂ ಸಮಸ್ಯೆ ಇದ್ದರೆ ಎದ್ದು ಸಹಾಯ ಮಾಡಿ ಬರ್ತಾರೆ. ತಾರತಮ್ಯ ಭೇದ ಭಾವ ಈ ಕಟಕ ರಾಶಿಯವರಲ್ಲಿ ಇರುವುದಿಲ್ಲ. ಹಾಗೆ ಇವರು ಈ ರಾಶಿ ಪ್ರಕಾರ ನೋಡಬೇಕಂದ್ರೆ ಇದೊಂದು ಜಲತತ್ವಕ್ಕೆ ಸಂಬಂಧಿಸಿದ ರಾಶಿಯಾಗಿರುತ್ತೆ. ಈ ರಾಶಿಯಲ್ಲಿ ಜನನಾದಂಥ ವ್ಯಕ್ತಿಗಳಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ತಾಪತ್ರೆಗಳು ಬರ್ತಾ ಇರ್ತದೆ. ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಕಟಕ ರಾಶಿಯವರಿಗೆ. ನೋಡಿ, ಇವ್ರ ಸ್ವಭಾವ ಹೇಗಿರುತ್ತೆ ಅಂದರೆ ಕೆಲವೊಂದು ವಿಚಾರದಲ್ಲಿ ಬಹಳ ತಾಳ್ಮೆಯಿಂದ ಇರ್ತಾರೆ. ಆಲೋಚನಾಶೀಲರು, ಯೋಚನಾಶೀಲತೆಯಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗುವಂಥ ಆಸಕ್ತಿ ಇರುವಂಥ ವ್ಯಕ್ತಿಗಳು. ಎಷ್ಟು ತಾಳ್ಮೆಯಿಂದ ಇರ್ತಾರೋ ಕಟಕ ರಾಶಿಯವರು ಅಷ್ಟೇ ಮುಂಗೋಪಿಗಳಾಗಿರ್ತಾರೆ. ಇದು ಕೂಡ ಹೌದು ವೀಕ್ಷಕರೇ. ಇವರಿಗೇನಾದರೂ ಕೋಪ ಬಂದರೆ ಕಟಕ ರಾಶಿಯವ್ರನ್ನ ಹಿಡಿಯೋದೇ ಕಷ್ಟ. ಯಾರ ಮಾತಿಗೂ ಬಗ್ಗೋದಿಲ್ಲ ಅವರು. ಕೋಪ ಬಂತು ಅಂತ ಹೇಳಿದ್ರೆ ಏನಾದರೂ ಅನಾಹುತ ಮಾಡೋ ಗಂಟ ಬಿಡುವುದಿಲ್ಲ. ಹಾಗೆಯೇ ಜೀವನದಲ್ಲಿ ಅಷ್ಟೇ ಕಷ್ಟ ನಷ್ಟಗಳನ್ನ ನೋಡಿರ್ತಾರೆ. ಬಹಳ ಕಷ್ಟದ ಜೀವನಗಳನ್ನ ಕಾಣ್ತಾ ಇರ್ತಾರೆ ಕಟಕ ರಾಶಿಯವರು. ಕೆಲವೊಂದು ವಿಚಾರದಲ್ಲಿ ಸದೃಢವಾದ ಜೀವನ ಕೂಡ ಕಟ್ಕೊತಾರೆ ಹೋರಾಟ ಮಾಡಿ. ಮತ್ತು ಇವರಿಗೆ ಕುಟುಂಬದಲ್ಲಿ ಅಷ್ಟಾಗಿ ಶತ್ರುಗಳು ಇರೋದಿಲ್ಲ. ಏನು ಕುಟುಂಬದೊಳಗೆ ಹೆಂಡತಿಯಿಂದ, ಮಕ್ಕಳಿಂದ ಅಥವಾ ಅಣ್ಣ ತಮ್ಮಂದಿರಿಂದ, ಅಕ್ಕ ತಂಗಿಯರಿಂದ ಅಷ್ಟು ಶತ್ರುತ್ವ ಕಾಣುವಂತಹ ವಿಚಾರ ಇರೋದಿಲ್ಲ. ಆದರೆ ಕಟಕ ರಾಶಿಯವರು ತಂದೆಯ ಜೊತೆ ಆಗಾಗ ಮನಸ್ತಾಪ ಮಾಡ್ಕೊತಾರೆ ಸ್ವಾಭಿಮಾನದಿಂದ. ಇದೊಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮಾಡ್ಕೊತಾ ಇರ್ತಾರೆ ಸ್ವತಃ ತಂದೆಯ ಜೊತೆ ಕಟಕ ರಾಶಿಯವರು ಅಷ್ಟೇ. ಅಷ್ಟು ಬಿಟ್ಟರೆ ಕುಟುಂಬದ ಶತ್ರುಗಳು ಇವ್ರಿಗೆ ಇರೋದಿಲ್ಲ. ಯಾಕಂದರೆ ಆಲೋಚನೆ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಮತ್ತು ಗುಪ್ತ ಮನಸ್ಥಿತಿಯ ವ್ಯಕ್ತಿಗಳು. ಏನೇ ಇದ್ದರೂ ಬೇಗನೆ ಹೊರಗೆ ಹಾಕೋದಿಲ್ಲ. ಎಷ್ಟೇ ಕಷ್ಟ ಬರಲಿ, ತೊಂದರೆ ಬರಲಿ, ಕುಟುಂಬಕ್ಕೋಸ್ಕರ ಬರಲಿ, ತನಗೆ ಬರಲಿ, ತಾನು ಒಬ್ಬರೇ ಅನುಭವಿಸುವಂಥ ಮನಸ್ಥಿತಿ. ಮತ್ತು ಇಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರು ಕೂಡ ಓಪನ್ ಆಗಿ ಹೇಳಿಕೊಳ್ಳುವಂಥ ಮನಸ್ಥಿತಿ ಕಟಕ ರಾಶಿಯವರಿಗೆ ಇರೋದಿಲ್ಲ. ಬಹಳ ಗೌಪ್ಯತೆ ಕಾಪಾಡಿಕೊಳ್ಳುವಂಥ ವ್ಯಕ್ತಿಗಳು. ಯಾರ ಹತ್ರನೂ ಬೇಗ ಸ್ಪಂದಿಸೋದಿಲ್ಲ ಕಷ್ಟ ನಷ್ಟದ ಬಗ್ಗೆ. ಅಂದರೆ ತಮಗೆ ಕಷ್ಟ ಇದ್ದರೆ ಆ ಕಷ್ಟಗಳ ಬಗ್ಗೆ ಬೇಗ ಹೇಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಗೌಪ್ಯತೆ ಕಾಪಾಡ್ಕೊತ ಹೋಗ್ತಾ ಇರ್ತಾರೆ. ಬೇರೆಯವ್ರಿಗೆ ಸಮಸ್ಯೆ ಇದ್ದರೆ ಮಾತ್ರ ಇವ್ರಿಗೆ ಸಹಾಯ ಮಾಡಿ ಬರ್ತಾರೆ. ಇವರ ಸಮಸ್ಯೆಗೆ ಒಬ್ಬರೇ ನರಳಾಡ್ತಾ ಇರ್ತಾರೆ ಕಟಕ ರಾಶಿಯವರು. ಇಂಥ ರಾಶಿಯವ್ರನ್ನು ಕೆಲವೊಬ್ಬರು ನಂಬಿಸಿ ಮೋಸ ಮಾಡ್ತಾರೆ ಹೆಚ್ಚಾಗಿ. ಕಟಕ ರಾಶಿಯವರಿಗೆ ಒಂದು ಮೈನಸ್ ಪಾಯಿಂಟ್ ಅಂದರೆ ಬೇಗನೆ ನಂಬಿಬಿಡೋದು. ಅದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತ ಆಲೋಚನೆ ಮಾಡೋಕ್ಕಿಂತ ಮುಂಚೆ ಆ ವ್ಯಕ್ತಿಯ ಒಳ್ಳೆತನದಲ್ಲಿ ಕಂಡು ಬಂದರೆ ಆ ವ್ಯಕ್ತಿನ ಸಡನ್ಲಿ ನಂಬಿಬಿಡ್ತಾರೆ. ಆ ನಂಬಿದ ಕೂಡಲೇ ಆ ನಂಬಿಕೆಯೇ ಇವರಿಗೆ ಮೊದಲ ಶತ್ರು ಆಗಿರುತ್ತೆ. ಅಲ್ಲಿಂದ ಶುರು ಆಗುತ್ತೆ ನೋಡಿ ಇವರಿಗೆ ಶತ್ರುಬಲ. ನಂಬಿಕೆಯಿಂದನೇ ಇವರು ಶತ್ರುತ್ವ ಕಾಣುವಂಥದ್ದು. ಹಣಕಾಸಿನಲ್ಲಿ, ಕೆಲಸ ಕಾರ್ಯದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಯಾರನ್ನಾದರೂ ನಂಬಿದರೆ ಅವರೇ ಕಟಕ ರಾಶಿಯವರಿಗೆ ಶತ್ರುಗಳಾಗಿ ಮೋಸ ಮಾಡ್ತಾರೆ, ತೊಂದರೆ ತಾಪತ್ರೆ ಮಾಡ್ತಾರೆ. ಮೊದಲ ಶತ್ರು ಅವರೇ ಉತ್ಪತ್ತಿ ಆಗ್ತಾರೆ. ಹಾಗಾದರೆ ಈ ಕಟಕ ರಾಶಿಯವರಿಗೆ ಜಾತಕದಲ್ಲಿ ಯಾವ ಗ್ರಹಗತಿಗಳ ಸ್ಥಾನಮಾನದಿಂದ ಈ ಶತ್ರುತ್ವ ತೊಂದರೆ ತಾಪತ್ರೆ ಶುರು ಆಗುತ್ತೆ ಅಂತ ನಾವು ನೋಡೋಣ. ಜಾತಕಗಳ ಪ್ರಕಾರ ಕಟಕ ರಾಶಿಯವರಿಗೆ 12 ಹಾಗೂ 8ನೇ ಮನೆಯನ್ನು ಶತ್ರುಸ್ಥಾನದ ಮನೆಗಳು. ಈ 8ನೇ ಮನೆಯನ್ನು ನಾವು ಶನಿ ಸ್ಥಾನದ ಮನೆ ಅಂತ, ಶನಿಯ ಸ್ಥಾನ ಅಂತ ಹೇಳ್ತೀವಿ. ಅಷ್ಟಮದಲ್ಲಿ ಶನಿ ಬಂದರೆ, ಅದೇ ಸ್ಥಾನದಲ್ಲಿ ಶನಿ ಬಂದರೆ ಕಟಕ ರಾಶಿಯವರಿಗೆ ಸ್ನೇಹಿತರು ಶತ್ರುಗಳಾಗ್ತಾರೆ. ಅಷ್ಟಮದಲ್ಲಿ 8ನೇ ಮನೆಯಲ್ಲಿ ಶನಿ ಬಂದರೆ ಕಟಕ ರಾಶಿಯವರಿಗೆ ಸ್ನೇಹಿತರೇ ಶತ್ರುಗಳಾಗ್ತಾರೆ. ನಂಬಿಸಿ ಮೋಸ ಮಾಡ್ತಾರೆ. ಬಹಳ ಜಾಗೃತಿಯಿಂದ
ಇರಬೇಕಾಗ್ತದೆ. ಹೀಗೆ ಏನಾದರೂ ದುಡ್ಡಿನ ವಿಚಾರದಲ್ಲಿ ನೀವು ಸ್ನೇಹಿತರಿಗೆ ಜಾಮೀನಾಗುವಂಥದ್ದು ಅಥವಾ ದುಡ್ಡು ಕೈಗಡ ಕೊಡುವಂಥದ್ದು ಅಥವಾ ಏನಾದರೂ ಮಧ್ಯಸ್ಥಿಕೆಯಾಗಿ ಏನಾದರೂ ವ್ಯವಹಾರದಲ್ಲಿ ನೀವು ಶೂರಿಕೆ ಆಗುವಂಥದ್ದು ಇಂಥದ್ದು ಕೆಲಸ ಮಾಡಿದ್ರೆ ಸ್ನೇಹಿತರಿಂದ ದೊಡ್ಡ ಗಂಡಾಂತರ ಎದುರಿಸ್ತೀರಿ, ಮೋಸಕ್ಕೆ ಈಡಾಗ್ತೀರಿ ಕಟಕ ರಾಶಿಯವರು. ಇನ್ನು ನಿಮ್ಮ ಏಳಿಗೆ, ಬೆಳವಣಿಗೆ, ಅಭಿವೃದ್ಧಿ, ಸಾರ್ಥಕತೆಯ ಜೀವನ ನೋಡುತ್ತಿದ್ದಂಗೆ ನಿಮ್ಮ ಸ್ನೇಹಿತರೇ ಶತ್ರುಗಳಾಗಿ ಬದಲಾಗ್ತಾರೆ. ನಿಮ್ಮ ಮೇಲಿರುವಂಥ ಜಲಸ್ಯೆಯಿಂದ ಅಥವಾ ಕಿಚ್ಚಿನಿಂದ. ಯಾಕೆ ಎಲ್ಲ ರೀತಿಯಲ್ಲಿ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಒಬ್ಬರನ್ನೇ ಟಾರ್ಗೆಟ್ ಮಾಡುವಂಥ ವಿಚಾರ ಅಲ್ಲ. ಜಾತಕಗಳ ಪ್ರಕಾರ ಇಂಥ ಗ್ರಹಗತಿಗಳಿಂದ ಇಂಥ ಸಮಸ್ಯೆ ಬರುತ್ತೆ ಅನ್ನುವಂಥದ್ದು ನಿಯಮ. ಈ ಕಟಕ ರಾಶಿಯವರಿಗೆ ಸ್ನೇಹಿತರಿಂದ ಬರುತ್ತೆ. ಕೆಲವೊಬ್ಬರಿಗೆ ತಂದೆಯಿಂದ ಬರ್ಬೋದು, ತಾಯಿಯಿಂದ ಬರ್ಬೋದು, ಅಣ್ಣ ತಮ್ಮಂದಿರಿಂದ ಬರ್ಬೋದು. ಆದರೆ ಕಟಕ ರಾಶಿಯವರಿಗೆ ಸ್ನೇಹಿತರಿಂದ ಶತ್ರುತ್ವ ಬರುತ್ತೆ. ನಿಮಗೆ ಅಪಮಾನವೂ ಆಗ್ಬೋದು, ಅವಮಾನವೂ ಕೂಡ ಆಗ್ಬೋದು. ಸ್ನೇಹಿತರಿಂದ ಎಚ್ಚರಿಕೆಯಿಂದಿರಿ ವೀಕ್ಷಕರೇ. ನಂಬೋದಕ್ಕಿಂತ ಮುಂಚೆ ಬಹಳ ಯೋಚನೆ ಮಾಡಿ. ಮತ್ತು ನಿಮ್ಮ ತೇಜೋವಧೆಯಂತರೂ ಮಾಡ್ತಾನೇ ಇರ್ತಾರೆ. 12ನೇ ಸ್ಥಾನದಲ್ಲಿ ಮಿಥುನ ರಾಶಿಯ ಸ್ಥಾನ, ಮಿಥುನ ಬಲ 12ನೇ ಮನೆಯಲ್ಲಿ. ಈ ಮನೆಯಲ್ಲಿ ಕೇತುವಿದ್ದರೆ ಸಂಬಂಧಿಕರು ಕೂಡ ಶತ್ರುಗಳಾಗ್ತಾರೆ. ಅಂದರೆ ಹೊರಗಿನ ಜನ, ಸಂಬಂಧಿಕರು, ತಂದೆ ತಾಯಿ, ಬಂಧು ಬಾಂಧವರು ಅಥವಾ ನಿಮ್ಮ ಕುಟುಂಬದ ಸಂಬಂಧಿಕರಾಗಿರ್ಬೋದು, ಇವರಿಂದ ಶತ್ರುತ್ವ ಕಾಣ್ತೀರಾ. ಅಂದರೆ ದೂರದ ಸಂಬಂಧಿಕರು ಒಂದು ರೀತಿಯಲ್ಲಿ ಹೇಳಬೇಕಂದ್ರು. ರಕ್ತ ಸಂಬಂಧಿಕರಾದರೆ ಏನಪ್ಪ, ಆಸ್ತಿ, ಜಮೀನು, ಕುಟುಂಬದಲ್ಲಿ ಶತ್ರುತ್ವ ಹುಟ್ಟು ಹಾಕ್ತಾರೆ. ಆಸ್ತಿ, ಜಮೀನು, ಕುಟುಂಬದಲ್ಲಿ ಶತ್ರುತ್ವ ಹುಟ್ಟು ಹಾಕಿದಾಗ ನಿಮ್ಮನ್ನು ನರಳಿಸ್ತಾರೆ. ನಿಮ್ಮ ಹತ್ರ ಎಲ್ಲ ಇದ್ರೂ ಕೂಡ ಇಲ್ದಂಗೆ ಮಾಡಿ ಸೃಷ್ಟಿ ಮಾಡಿಬಿಡ್ತಾರೆ. ಇಂತಹ ಮನಸ್ಥಿತಿ ಬರ್ತದೆ ಕಟಕ ರಾಶಿಯವರ ಮೇಲೆ ಶತ್ರುತ್ವ ಶುರು ಆದಾಗ. ಎಲ್ಲ ಇದ್ರೂ ಏನೂ ಇಲ್ದಂಗೆ ಮಾಡಿಬಿಡುವಂಥದ್ದು. ಬೇಗನೆ ನಂಬುವ ಕಟಕ ರಾಶಿಯವರು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು ಅಂತ ಕೂಲಂಕುಷವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನೀವು ಆತುರಕ್ಕೆ ಬಿದ್ದು ಅಥವಾ ಇವರು ಒಳ್ಳೆಯವರಂತ ನಂಬಿ ನೀವೇನಾದರೂ ನಂಬಿದ್ರೆ 100ಕ್ಕೆ 100 ಭಾಗ ಮೋಸಕ್ಕೆ ಈಡಾಗ್ತೀರಾ. ನಿಮ್ಮ ಸ್ವಾರ್ಥದ ಮನಸ್ಥಿತಿ ಹಾಳಾಗುತ್ತೆ. ಭಾವನೆ, ಸಂಬಂಧಗಳನ್ನ ಹಾಳು ಮಾಡ್ತಾರೆ. ನಿಮಗೆ ಅಪಮಾನ, ಅವಮಾನಗಳ ಸೃಷ್ಟಿ ಮಾಡ್ತಾರೆ. ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಕಟಕ ರಾಶಿಯವರಿಗೆ ಶತ್ರುಬಲ ಶುರು ಆಗುತ್ತೆ ಹೊರತು ಕುಟುಂಬಸ್ಥರಿಂದ ಆಗೋದಿಲ್ಲ. ವ್ಯವಹಾರ ಜ್ಞಾನ ಚೆನ್ನಾಗಿರ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಶೀಲ ಇರ್ತೀರ. ಕ್ರಿಯೇಟಿವಿಟಿ ಮೈಂಡ್ ಇರ್ತೀರ. ಸಾಧಿಸುವಂಥ ಛಲ ಇರ್ತದೆ. ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೋಬೇಕಂದ್ರೆ ನಿಮ್ಮ ಜಾಗೃತಿಯಾಗಿ ನೀವಿರಬೇಕು ಕಟಕ ರಾಶಿಯವರು. ಹಾಗಾದರೆ ಜಾಗೃತಿಯಾಗಿ ಯಾವ ರೀತಿಯಲ್ಲಿರಬೇಕು? ಆ ಕ್ಷಣಕ್ಕೆ ನಿಮಗೆ ಬುದ್ಧಿಭ್ರಮಣೆ ಆಗುತ್ತೆ. ಯಾರಿಗೆ ಬೇಕೋ ಅವ್ರಿಗೆ ನಂಬ್ತೀರಾ ಅಂತ ಹೇಳಿದಾಗ ನೀವು ಜಾಗೃತಿ ಇರಬೇಕಾದವರು ಗುರುವಿನ ಬೋಧನೆ ತಿಳ್ಕೋಬೇಕು. ನಿಮ್ಮ ಮನೆಯ ಗುರು ಹಿರಿಯರ ಮಾತನ್ನು ಕೇಳಬೇಕು. ಅವರ ಹತ್ರ ಚರ್ಚೆ ಮಾಡಬೇಕು. ಅವರ ಮಾರ್ಗದರ್ಶನದ ಮುಖಾಂತರ ನೀವು ಹೋಗಬೇಕು. ಗುರುಮಂತ್ರಗಳನ್ನ ಪಠನೆ ಮಾಡಬೇಕು. ಗುರು ಯಂತ್ರಗಳನ್ನ ಕೂಡ ಕಟ್ಕೋಬೇಕಾಗ್ತದೆ ಕಟಕ ರಾಶಿಯವರು. ಈ ಶತ್ರು ದೃಷ್ಟಿ, ಶತ್ರು ದೋಷಕ್ಕೆ ಪರಿಹಾರ ಮತ್ತು ಶತ್ರು ಕಾಟಕ್ಕೆ ಪರಿಹಾರ ಗುರುವಿನ ಮಾರ್ಗದರ್ಶನನೇ ಮೂಲ ಮಂತ್ರ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಪರಿಹಾರ ಇರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ಚರ್ಚೆ ಮಾಡಿ, ವಿಮರ್ಶೆ ಮಾಡಿ. ನಿಮ್ಮ ಸಮಸ್ಯೆಗಳಿಗೆ ಸರಳ ಮತ್ತು ಸಾತ್ವಿಕ ಪರಿಹಾರಗಳನ್ನ ತಿಳಿಸ್ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.